ಅನೇಕರಿಗಿರುತ್ತೆ. ಕೆಲವರಿಗೆ ಅರ್ಥ ಆಗದೇ ಇರ್ಬೋದು, ಆದರೆ ಇನ್ನು ಕೆಲವರಿಗೆ ಶೇರ್ ಮಾರ್ಕೆಟ್ನ ಏರಿಳಿತ ಅಂತ ಅಂದರೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ನಿಫ್ಟಿ ಸೆನ್ಸೆಕ್ಸ್ ಏನೇನು ಅಂಕವನ್ನ ದಾಖಲಿಸಿದೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ ಅದರ ಡೀಟೇಲ್ಸ್ ಅನ್ನ ನೋಡೋಣ. ನಿಫ್ಟಿ 24,734.30 ಅಂಕ ದಾಖಲಿಸಿದ್ದು 19.25 ಅಂಕ ಏರಿಕೆಯನ್ನ ಕಂಡಿತ್ತು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ. ಇನ್ನು ಸೆನ್ಸೆಕ್ಸ್ 80,718.01 ಅಂಕ ದಾಖಲಿಸಿತ್ತು. ನಿನ್ನೆ 150.30 ಅಂಕ ಏರಿಕೆಯನ್ನ ಕಂಡಿತ್ತು ನಿನ್ನೆ ಸೆನ್ಸೆಕ್ಸ್. ಇದು ನಿನ್ನೆಯ ಮಾರ್ಕೆಟ್ ಮ್ಯಾಟರ್. ಆದರೆ ಇನ್ನು ಕೆಲವು ಕಂಪನಿಗಳು ಏರಿಕೆ ಕಾಣುತ್ತೆ, ಕೆಲವು ಕಂಪನಿಗಳು ಇಳಿಕೆ ಕಾಣುತ್ತೆ. ಅದರಲ್ಲಿ ಏರಿಕೆ ಕಂಡಂತಹ ಕಂಪನಿಗಳು ಯಾವುದು ಅನ್ನೋದನ್ನ ನೋಡೋಣ. MOS ಚಿಪ್ ಟೆಕ್ನಾಲಜಿ, ಆದಿತ್ಯ ವಿಷನ್, ಎಲೆಕ್ಟ್ರಾನಿಕ್ ಸ್ಮಾರ್ಟ್, ಬೆಕ್ಟೋಸ್ ಫುಡ್, ಡೂಮ್ಸ್ ಇಂಡಸ್ಟ್ರೀಸ್ ಈ ಕಂಪನಿಗಳು ಏರಿಕೆಯನ್ನ ಕಂಡ್ರೆ, ಇನ್ನು ಇಳಿಕೆ ಕಂಡಂತಹ ಕಂಪನಿಗಳ ಲಿಸ್ಟ್ ಕೂಡ ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ಫೋರ್ಸ್ ಮೋಟರ್ಸ್, ಡೆಲ್ಟಾ ಕಾರ್ಪ್, ಓಲಾ ಎಲೆಕ್ಟ್ರಿಕ್, ಶಾರದಾ ಕಾರ್ಪ್ಕಮ್, ಶಾರದಾ ಎನರ್ಜಿ ಈ 5 ಕಂಪನಿಗಳು ಇಳಿಕೆ ಕಂಡಂತಹ ಕಂಪನಿಗಳು. ಒಟ್ನಲ್ಲಿ ಷೇರು ಮಾರುಕಟ್ಟೆಯ ನಿಫ್ಟಿ, ಸೆನ್ಸೆಕ್ಸ್ ಅದರ ಜೊತೆಗೆ ಏರಿಕೆ ಮತ್ತು ಇಳಿಕೆ ಕಂಡಂತಹ ಕಂಪನಿಗಳು ಯಾವುದು ಅನ್ನೋದರ ಡೀಟೇಲ್ಸ್ ಅನ್ನ ನೋಡಿದ್ರಿ. ಇಲ್ಲಿಗೆ ಈ 2 ಗಂಟೆಯ ಮೆಗಾ ಬುಲೆಟಿನ್ ಅನ್ನ ಮುಗಿಸ್ತಾ ಇದ್ದೀವಿ. ಆದರೆ ಸುದ್ದಿ ಇಷ್ಟಕ್ಕೆ ಮುಗ್ದಿಲ್ಲ. 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಕಲೀಗ್ ಮಧುಕರ್ ಜಾಯ್ನ್ ಆಗ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಆರಂಭದಲ್ಲೇ ಹೇಳಿದ ಹಾಗೆ ಚಿನ್ನದ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ತಲೆ ತಿರುಗ್ತಾ ಇದೆ. ಚಿನ್ನದ ರೇಟ್ ಕೇಳಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಬಲು ದುಬಾರಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಳದಿ ಲೋಹ ಸಾರ್ವಕಾಲಿಕ ದಾಖಲೆ ಬರೆದಿರೋದು. ಪ್ರತಿ 10 ಗ್ರಾಂ ಚಿನ್ನದ ಬೆಲೆ ಲಕ್ಷ ಗಡಿ ದಾಟಿ ಮುನ್ನುಗ್ತಾ ಇದ್ದು ಬಡವರು ಕಣ್ಕಂಡು ಬಿಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಬಡವರಿಗೆ ಇನ್ನು ಬಂಗಾರ ಮತ್ತಷ್ಟು ಭಾರ. 10 ಗ್ರಾಂ ಶುದ್ಧ ಚಿನ್ನ 1,09,000. ಬಂಗಾರ ಬಡವರಿಗೆ ದಿನದಿನಕ್ಕೂ ಭಾರ ಆಗ್ತಾ ಇದೆ. ಚಿನ್ನ ಖರೀದಿ ಮಾಡಬೇಕು ಅನ್ನುವ ಆಸೆಯನ್ನೇ ಬಿಡುವ ಸ್ಥಿತಿ ಉಂಟಾಗಿದೆ. ಮಳೆಗಾಲ ಮುಗಿತಾ ಬರ್ತಿದೆ. ದಸರಾ ದೀಪಾವಳಿ ಹಬ್ಬವು ಶುರುವಾಗ್ತಿದೆ. ಇದರ ಜೊತೆ ದೀಪಾವಳಿ ಬಳಿಕ ಮದುವೆ ಸೀಸನ್ ಆರಂಭವಾಗುತ್ತೆ. ಆದರೆ ಹಳದಿ ಲೋಹದ ಬೆಲೆ ಮಾತ್ರ ಗಗನಕ್ಕೆ ಮುಟ್ಟಿದೆ. 10 ಗ್ರಾಂ ಶುದ್ಧ ಚಿನ್ನವೇ ದಾಖಲೆ ಬರೆದಿದ್ದು 1,09,000 ಗಡಿ ದಾಟಿದೆ. ಅದರಲ್ಲೂ ಕೇವಲ 2 ತಿಂಗಳಲ್ಲಿ ಹತ್ತಿರ 11,000 ರೂಪಾಯಿ ಏರಿಕೆ ಕಂಡಿದೆ. ಜುಲೈ 4ರಂದು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 98,730 ರೂಪಾಯಿ ಇತ್ತು. ಆದರೆ ಆಗಸ್ಟ್ನಲ್ಲಿ ಲಕ್ಷ ರೂಪಾಯಿ ಗಡಿ ದಾಟಿದ ಚಿನ್ನ 1,01,400ಕ್ಕೆ ಬಂದು ನಿಂತಿತ್ತು. ನಿನ್ನೆ ಮತ್ತಷ್ಟು ಏರಿಕೆ ಕಂಡ ಚಿನ್ನದ ದರ 1,09,686 ರೂಪಾಯಿಗೆ ಏರಿಕೆ ಕಂಡಿದೆ. ಅಂದ್ರೆ ಕೇವಲ 2 ತಿಂಗಳಲ್ಲಿ 10,956 ರೂಪಾಯಿ ಏರಿಕೆಯಾಗಿದೆ. ಜುಲೈ 4ರಂದು 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 90,500 ರೂಪಾಯಿ ಇತ್ತು. ಆದರೆ ಆಗಸ್ಟ್ನಲ್ಲಿ 92,950 ರೂಪಾಯಿಗೆ ಬಂದು ನಿಂತಿದೆ. ನಿನ್ನೆ ಮತ್ತಷ್ಟು ಏರಿಕೆ ಕಂಡ ಚಿನ್ನದ ದರ 97,950 ರೂಪಾಯಿಗೆ ಏರಿಕೆ ಕಂಡಿದೆ. ಅಂದ್ರೆ ಕೇವಲ 2 ತಿಂಗಳಲ್ಲಿ 7,450 ರೂಪಾಯಿ ಏರಿಕೆಯಾಗಿದೆ. ರಾಕೆಟ್ ವೇಗದಲ್ಲಿ ಬೆಳ್ಳಿ ದರ. ಬೆಳ್ಳಿ ದರವು ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. ಕೇವಲ 2 ತಿಂಗಳಲ್ಲಿ ಕೆಜಿ ಬೆಳ್ಳಿ ದರ 17,000 ರೂಪಾಯಿ ಏರಿಕೆ ಕಂಡಿದೆ. ಜುಲೈ 4ರಂದು 1,10,000 ರೂಪಾಯಿ ಇದ್ದ ದರ ಆಗಸ್ಟ್ 4ರ ವೇಳೆಗೆ 1,13,000 ರೂಪಾಯಿಗೆ ಏರಿತ್ತು. ಇನ್ನು ನಿನ್ನೆ 1,27,000 ರೂಪಾಯಿ ತಲುಪಿದ ಬೆಳ್ಳಿ ಒಂದೇ ತಿಂಗಳಲ್ಲಿ 14,000 ಹೆಚ್ಚಳ ಕಂಡಿದೆ. 22 ಕ್ಯಾರೆಟ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ 1 ಗ್ರಾಮ್ಗೆ 10,100 ರೂಪಾಯಿ ಈಗ ತಲುಪ್ತಾ ಇದೆ. ಅದು ಕೂಡ ಇದೇ ಮೊದಲನೇ ಬಾರಿಗೆ ಆಗಿರತಕ್ಕಂಥದ್ದು. ಇದಕ್ಕೆಲ್ಲ ಕೂಡ ಕಾರಣ ಇವತ್ತು ಎಲ್ಲ ದೇಶಗಳು ಕೂಡ, ಅದು ರಷ್ಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳು ಕೂಡ ಈ ಒಂದು ಡಾಲರ್ ಮೇಲೆ ಕರೆನ್ಸಿ ಏನಿದೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬದಲಾಗಿ ಎಲ್ಲರೂ ಕೂಡ ಆ ಡಾಲರ್ ಮೇಲೆ ಇರತಕ್ಕಂಥ ನಂಬಿಕೆಯನ್ನು ಕಳ್ಕೋತಾ ಇದ್ದಾರೆ. ಅದರಿಂದ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಅವರವರ ದೇಶದ ಒಂದು ಸೆಕ್ಯೂರಿಟಿಗೋಸ್ಕರ ಅದನ್ನು ಸಂಗ್ರಹ ಮಾಡಿ ಅವರು ಮಾಡ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ಗೋಲ್ಡಲ್ಲಿ ಹೆಚ್ಚೆಚ್ಚು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳನ್ನ ನಾವು ಕಾಣ್ತಾ ಇದ್ದೀವಿ.
ಜನರಂತೂ ಇವತ್ ಕಡಿಮೆ ಆಗುತ್ತೆ, ನಾಳೆ ಚಿನ್ನ ಇಳಿಕೆ ಆಗುತ್ತೆ ಅಂತ ಕಾಯ್ತಿದ್ದಾರೆ. ಆದ್ರೆ ಬಂಗಾರದ ಬೆಲೆ ಮಾತ್ರ ಕಡಿಮೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಚಿನ್ನ ಖರೀದಿ ಮಾಡೋ ನಿರೀಕ್ಷೆಯಲ್ಲಿದ್ದ ಜನ ಕಂಗಾಲಾಗಿದ್ದಾರೆ. ಬರೀ ಇಂಡಿಯಾದಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಅದು ಆಗ್ತಾ ಇದೆ. ಇನ್ನು ಮುಂದೆ ಜಾಸ್ತಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅವರು ಕಸ್ಟಮರ್ ಎಲ್ಲ ಕಷ್ಟ ಆಗ್ತಾ ಇದೆ, ಅವ್ರಿಗೂ ಸ್ವಲ್ಪ ತೆಗೆಯೋದೆಲ್ಲ, ಯಾಕೆಂದರೆ ಚಿನ್ನದ ಬೆಲೆ ತುಂಬ ಜಾಸ್ತಿ ಆಗಿದೆಯಲ್ಲ. ಬಂಗಾರ ಖರೀದಿ ಮಾಡುವವರು ಬೇಸರದಲ್ಲಿದ್ದಾರೆ. ಆದರೆ ಹೂಡಿಕೆ ದೃಷ್ಟಿಯಿಂದ ಈಗಾಗಲೇ ಚಿನ್ನದ ನಾಣ್ಯ, ಚಿನ್ನದ ಗಟ್ಟಿ, ಡಿಜಿಟಲ್ ಗೋಲ್ಡ್ ಸಾವರಿನ್ ಬಾಂಡ್ ಖರೀದಿಸಿದವರು ಮಾತ್ರ ಬಂಪರ್ ಲಾಭ ಗಳಿಸಿದ್ದಾರೆ. ಚಿನ್ನದ ಬೆಲೆ 10 ಗ್ರಾಮ್ಗೆ ಈ ರೀತಿಯಾಗಿ ಏರಿಕೆಯಾಗಿರುವಂಥದ್ದು, ಇದು ಮುಂದೆ ಇನ್ನಷ್ಟು ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.